ಇದು ಬಂದು ಎಣ್ಣೆ ಕಾಯಿಲ್ ಕೂಡ ಬಾಳೆಕಾಯಿ ಈ ತರ ಕೂಡ ಐತೆ. ಬಂಗಾರಕ ಬೆಲೆ ಐತೆ, ಅದ್ರ ಬಂಗಾರ ಅಂತ ಬೆಳೆದಿರೋ ಬಾಳೆಕಾಯಿ ಮಾರ್ಕೆಟ್ ಆಗ ರೇಟ್ ಇಲ್ದಿರ ಕೂಡ ಆಗೈತೆ. ಈ ಸಲ ಬಾಳೆಕಾಯಿ ಯಾರ್ಯಾರೆಲ್ಲ ಬೆಳೆದವ್ರೆ ಎಲ್ಲರೂ ಕೂಡ ಲಾಸ್ ಆಗವ್ರೆ. ನೀವ್ ಯಾರಾದ್ರೂ ಬಾಳೆಕಾಯಿ ಬೆಳೆದಿದ್ರೆ ಕಮೆಂಟ್ ಬಾಕ್ಸ್ ಒಂದು ಕಮೆಂಟ್ ಮಾಡಿ. ಹಂಗೆ ಬಿಟ್ರೆ ಅಣುಗಿ ಕೂಡ ಆಗ್ಬಿಡ್ತೈತೆ. ಅದಕ್ಕೋಸ್ಕರ ಇವತ್ತು ಕಟ್ ಮಾಡಕ್ ಕೂಡ ಕೋಲಾರಿಂದ ಕೂಡ ಬಂದವ್ರೆ. ಯಾವತ್ತು ದೊಡ್ಡ ಗಾಡಿ ಕ್ಯಾಂಟರ್ ಎತ್ಕೊಂಬರೋರು ಇವತ್ತು ಟಾಟಾ ಎಸಿ ಕೂಡ ಎತ್ಕೊಂಬಂದವ್ರೆ. ಯಾಕಂತಂದ್ರೆ ರೇಟ್ ಇಲ್ಲ, ಸ್ವಲ್ಪ ಕಳ್ಕೊಂಡು ಹೋಗಿ ಮಾರ್ಕೆಟ್ ಕೂಡ ಹಾಕ್ಬಿಟ್ಟು ನಿಮ್ದು ಟಾಟಾ ಕೂಡ ಕ್ಲೀನ್ ಮಾಡ್ಕೊಡ್ತೀನಿ ಅಂದ್ರೆ ಅದಕ್ಕೋಸ್ಕರ ಇವತ್ತು ತಾಟ ಹತ್ರ ಕೂಡ ಬಂದಿರೋದು. ಗೊಲೆಗೆ ತೂಕ ಇರೋದಕ್ಕೋಸ್ಕರ ಇಬ್ರು ಕೂಡ ಎತ್ಕೊಂಡೋಗಿ ಆಗ್ತಾ ಇದ್ರೆ ಈ ಕಡೆ ಗ್ರೇಡಿಂಗ್ ಕೂಡ ಮಾಡ್ಕೊಂತಾ ಇದ್ರು. ಈ ಕಡೆ ಕೊಯ್ದು ಐತಿ, ನೀರು ಕೂಡ ಆಗ್ತದೆ. ತುಂಬಾ ಜನ ಇದ್ರ ಕೆಮಿಕಲ್ ಅನ್ಕೊಂಡವ್ರೆ, ಯಾವ್ದಿಲ್ಲ ಶಾಂಪ್ ನೀರಲ್ಲಿ ಏನ್ಕೊಂಡು ಹಾಕ್ತಾರೆ ಕಾಯಿಗಳು ಅಂತಂದ್ರೆ ಯಾವ್ದೇ ತರ ಕರೆಗಳು ಕೂಡ ಮೆತ್ಕೊಂಡು ಕೊಡ್ದು ಅದೇ ತರ ಕಾಯಿಗಳು ಕೂಡ ಶೈನಿಂಗ್ ಬರ್ಲಿ ಅಂತ ಕೂಡ ಮಾಡೋದು. ಅದೇ ತರ ಕ್ರೇಟ್ಗೆಲ್ಲ ತುಂಬ್ತಾ ಇದ್ರೆ ಎಷ್ಟನ್ನ ಇಡ್ಸೈತೆ ಒಂದು ಕ್ರೇಟ್ ಅಂತ ಕಾಟಿಗೆ 20 kg ಕೂಡ ಇಡ್ಸೈತೆ. ಪೇಪರ್ ಹಾಕ್ಬಿಟ್ಟು ಕ್ಲೀನ್ ಆಗಿ ಪ್ಯಾಕೇಜ್ ಕೂಡ ಮಾಡ್ತಾ ಇದ್ರೆ ಈ ಕಡೆ ಮೇಲೆ ಲೋಡ್ ಕೂಡ ಹಾಕೊಂತ ಇರ್ತಾರೆ. ಇದರಲ್ಲಿ ಇಡ್ತಾರ ಕೂಡ ಹಿಂಗ್ಸರೆ. ಇದು ಬಂದು ಎ ಗ್ರೇಡ್, ಇದು ಬಂದು ಬ್ರಿ ಗ್ರೇಡ್ ಕೂಡ ಇರ್ತೈತೆ. ಗೊಲೆಗೆ ಕಟ್ ಮಾಡುವಾಗ ಅದೇ ತರ ಮಚ್ಚಗಳಿದ್ರೆ ಕಾಯಿಗಳು ಎತ್ತಿ ಕೂಡ ಸಪ್ರೇಟ್ ಆಗ್ತಾರೆ. ದಿಂಡುಗಳು ಕೂಡ ಎತ್ತಿ ಸಪ್ರೇಟ್ ಕೂಡ ಹಿಂಗ್ಸ್ ಆಗ್ತಾರೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ಅದೇ ತರ ಕಾಯಿಗಳು ಏನ್ ರೇಟ್ ಕಣ ಕೊಟ್ಟರು ನೀವು ಯಾರಾದ್ರೂ ಅಂತ ಕೇಳಿದ್ರೆ 5 ರೂಪಾಯಿ ಕೂಡ ನಾವು ಇವತ್ತು ಕೊಟ್ಟಿರೋದು. ಅದೇ ತರ ಎಷ್ಟನ್ನ ಕೆಜಿ ಬರ್ತೈತೆ ಒಂದು ಗೊಲೆ ಅಂತಂದ್ರೆ ಕರೆಕ್ಟ್ ಆಗಿ 60 ಇಂದ 65 kg ಕೂಡ ಬರ್ತೈತೆ. ಪಚ್ಚೆ ಏನಿದ್ರು 18 ಇಂದ 20 ರೂಪಾಯಿ ಇದ್ರೆ ಏನಾರ ರೈತರಿಗೆ ವರ್ಕೌಟ್ ಆಗ್ತೈತೆ. 5-6 ರೂಪಾಯಿ ಅಂತಂದ್ರೆ ಕೈನಿಂದ ಕೂಡ ಹೋಗ್ತೈತೆ. ಕೂಡ 5 ರೂಪಾಯಿ ನಮ್ಗೆ ಸಿಕ್ಕೋದು 3 ರೂಪಾಯಿ, 2 ರೂಪಾಯಿ ಕೂಲಿ ಖರ್ಚು ಕೂಡ ಹೋಗ್ಬಿಡ್ತೈತೆ. ಟಾಟಾ ಎಸಿಗೆ ಎಷ್ಟನ್ನ ಕ್ರೇಟ್ ಇಡಿಸ್ತೈತೆ ಅಂದ್ರೆ 140 ಕ್ರೇಟ್ ಕೂಡ ಇಡಿಸ್ತೈತೆ. 2700 kg ಕೂಡ ತೂಗ್ತೈತೆ. ವೇಬ್ ಬ್ರಿಡ್ಜ್ ತೂಕ ಯಾರ್ದನ ತೋಟ ಅಂತ ನೀವ್ ಹೇಳ್ದ ಕೇಳಿದ್ರೆ ನಮ್ಮ ಚಿನ್ಸಮ್ಗೌಡರು ಬಂಗಾರ ಅಂತ ಬೆಳೆ ಬೆಳೆದವರು. ಅದ್ರ ಮಾರ್ಕೆಟ್ ಬಾಳೆಕಾಯಿ ರೇಟ್ ಇಲ್ದಿರ ಕೂಡ ಆಗ್ಬಿಟ್ಟೈತೆ. ಅಷ್ಟು ಯಾವ ಮಾರ್ಕೆಟ್ ಕೂಡ ಹೋಗ್ತಾ ಇದೆ ಅಂದ್ರೆ ಕೋಲಾರ ಮಾರ್ಕೆಟ್ ಕೂಡ ಹೋಗ್ತಾ ಇರೋದು. ಇದೆಲ್ಲ ಮಾಡಿ ಮುಗಿಸಕ ಟೈಮ್ ಸಂಜೆ 5 ಗಂಟೆ ಕೂಡ ಆಗಿತ್ತು. ಇವತ್ತಿನ ಕಥೆ ಇಷ್ಟು, ನಾಳೆ ಸಿಗ್ತೀನಿ ಫ್ರೆಂಡ್ಸ್.